ಮನೆ ಶಾಂತಿ ನಿವಾಸ ಆಗೋಗಿದೆ, ಜೇನ್ ಗೂಡ್ ತರ ಹೋಗ್ತಾ ಇದಾರೆ ಅಂತ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ಅದು ಎಲ್ಲ ಎದೆದ್ರುಗಡೆನೆ ಹಂಗ್ ಇಡ್ತಾರೆ. ಅವಾಗ ಬೋರ್ ಆಗ್ತಾ ಇದೆ ಅಂದಾಗ ಅವಾಗ ಏನಾಗುತ್ತೆ, ಎದೆದ್ರುಗಡೆ ನಾಮಿನೇಷನ್ ಆಗ್ಬಿಟ್ರೆ ಅಪ್ಪ ಇಡೀ ಮನೆಯವರೆಲ್ಲ ಎಗರಾಡೋದಕ್ಕೆ ಶುರು ಮಾಡ್ತಾರೆ. ನೀವು ಒಂದ್ ಗಮನಿಸಿರ್ಬೋದು, ನಮ್ ಸೀಸನ್ ಅಲ್ಲೇ ಮುಖ ಅಂದ್ರೆ ಎದುರುಗಡೆನೆ ನಾಮಿನೇಷನ್ ಮಾಡಿಸ್ತಾ ಇದಾರೆ, ಎಲ್ಲ ಕನ್ಫ್ಯೂಷನ್ ರೂಮ್ ಅಲ್ಲಿ ಮಾಡಿಸ್ತಾ ಇದ್ರು. ಇಲ್ಲಿ ಅಲ್ಲೆಲ್ಲ ಜಗಳಗಳಾಗ್ಲಿ ಅಂತ ಮತ್ ಯಾರೇನು ಎಲ್ಲ ತುಂಬಾ ಚೆನ್ನಾಗಿ ಕಂಫರ್ಟ್ ಝೋನ್ ಇದ್ದಾಗ ಅವ್ರನ್ನೇ ನಾಮಿನೇಟ್ ಮಾಡಿದಾರೆ ಅಂತ ಗೊತ್ತಾದಾಗ ಎಲ್ಲೋ ನನ್ ಜೊತೆ ನನ್ನೇ ನಾಮಿನೇಟ್ ಮಾಡಿದೆ ಹಂಗ್ ಬರುತ್ತಲ್ವಾ ಜಗಳ. ಸೊ ಅಲ್ಲಿ ಅವರು ಪ್ರತಿಯೊಂದು ಕೂಡ ನಮ್ಮನ್ನ ಮೆಂಟಲಿ ಫಿಸಿಕಲಿ ಡ್ರೈನ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ಊಟ ನೋಡಿ ನಮಗೆ ತುಂಬಾ ಕಮ್ಮಿ, ಊಟ ಕಮ್ಮಿ ಆದಾಗ ನಾವು ಟ್ರಿಗರ್ ಆಗ್ತೀವಿ. ಸೊ ಅಲ್ಲಿ ಬಾತ್ರೂಮ್ 2 ಇರುತ್ತೆ, ಒಂದ್ರಲ್ಲೇ ಬಿಸಿನೀರು ಬರುತ್ತೆ, ಅದಕ್ಕೋಸ್ಕರ ನಾವು ಕಾಯ್ಕೊಂಡು ನಿಂತ್ಕೋತೀವಿ. ಅದು ಇರಿಟೇಷನ್. ಒಂದು ಸ್ನಾನಕ್ಕೂ ನಾವು ಅವರ್ಗಟ್ಲೆ ಕಾಯ್ಬೇಕಲ್ಲ ನೆಕ್ಸ್ಟ್ ಅಂತ ಹೇಳೋದು. ಅಂದ್ರೆ ಒಂಥರ ಟವಲ್ ಹಾಕ್ತೀವಲ್ಲ ಬಸ್ಸಲ್ಲಿ ವಿಂಡೋ ಸೈಡ್ ಸೀಟ್ಗೆ, ಆ ಥರ. ಸೊ ಅಂದರೆ ಎಲ್ಲದರಲ್ಲೂ ನಮ್ಗೆ ಇರಿಟೇಷನ್ ಮಾಡ್ತಾ ಇರ್ತಾರೆ ಬಿಗ್ ಬಾಸ್. ನಮ್ಗೆ ಅದು ಒಂದ್ಸಲ ಅದು ಹೈ ಪೀಕಿಗೆ ಹೋದಾಗ ನಾವು ರಿಯಾಕ್ಟ್ ಮಾಡ್ತೀವಿ. ಸೊ ಯಾವುದು ಸ್ಕ್ರಿಪ್ಟೆಡ್ ಅಲ್ಲ, ಬಟ್ ಅದು ಅವ್ರಿಗೆ ಯಾವ ರೀತಿ ಮಸಾಲ ಬೇಕೋ ಅದಕ್ಕೆ ಬೇಕಾದಂತಹ ಕಂಟೆಸ್ಟೆಂಟ್ಸು ಸಿಚುವೇಶನ್ನ ಫಿಸಿಕಲಿ ಮೆಂಟಲಿ ಅವರು ಕೊಡ್ತಾರೆ. ಅದಕ್ಕೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಅದೆಲ್ಲ ನ್ಯಾಚುರಲ್.